ಸೆಕೆಂಡ್ ಫ್ಲೋರಲ್ಲಿ ಇದು ಟೆರೇಸ್ ಏರಿಯಾ. ಸೊ ಟೆರೇಸ್ ಎಲ್ಲ ನೋಡಿ ನೀವು ಯಾವ ಥರ, ಇದು ಲಿವಿಂಗ್ ಏರಿಯಾ ಹಾಲ್ ಇದು. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ಫಸ್ಟ್ ಫ್ಲೋರಲ್ಲಿ ನ್ಯಾಚುರಲ್ ವೆಂಟಿಲೇಷನ್ ಬರಲಿ ಅಂತ ಈ ಥರ ಬಿಟ್ಟಿದ್ದಾರೆ ಅವರು, ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಸೊ ಇದು ಸೆಕೆಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ. ಇದು 15 ಎಕರ್ಸು ಲ್ಯಾಂಡ್ ಏರಿಯಾ ಬರುತ್ತೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ನ್ಯಾಚುರಲ್ಲು ಇಟ್ಕೆ ಬರುತ್ತೆ. ಸೊ ಹಾಗೆ ಇಲ್ಲೆಲ್ಲ ನೋಡ್ಬೋದು ನೀವು, ಗೋಡೆಗೆಲ್ಲ ಯಾವ ಥರ ಫಿನಿಶಿಂಗ್ ಮಾಡಿದ್ದಾರೆ, ಏನು ಫಿನಿಶಿಂಗ್ ಬರುತ್ತೆ ಅಂತ. ಎಲ್ಲ ಇದು ವಿಲಾಗೆ ಯಾವ ಟೈಲ್ಸು, ವುಡನ್ ಫ್ಲೋರಿಂಗು, ಹಾಗೆ ಬಾತ್ರೂಮ್ ಟೈಲ್ಸು, ಫ್ಲೋರ್ ಟೈಲ್ಸು, ಲಿವಿಂಗ್ ಏರಿಯಾ ಈ ಥರ ನಿಮಗೆ ಕಾಣುತ್ತೆ. ನಿಮಗೆ ಇದು ನೋಡ್ಬೋದು. ಇದು ಫಸ್ಟು ಗ್ರೌಂಡ್ ಫ್ಲೋರ್. ಇದು ಈಗ ನಾವು ನಿಂತಿರೋದು ಫಸ್ಟ್ ಫ್ಲೋರ್. ಇದು ಸೆಕೆಂಡ್ ಫ್ಲೋರಲ್ಲೇ ಹಾಗೆ ಟೆರೇಸ್ ಏರಿಯಾ. ಇದು ವಾಶ್ರೂಮ್. ಇದು G+2 ಫ್ಲೋರ್ಸ್ ಬರುತ್ತೆ. ಯಾರು ಲಕ್ಸುರಿ ವಿಲಾ ಪ್ಲಾಟ್ ನೋಡ್ತಾ ಇದ್ದು ನಾರ್ತ್ ಬ್ಯಾಂಗ್ಳೂರ್ ಲೊಕೇಶನಲ್ಲಿ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಲೇಕ್ ಎಸ್ಟೇಟ್ ವಿಲಾ ಪ್ರಾಜೆಕ್ಟಲ್ಲಿದ್ದೀನಿ. ಇದು ಟೋಟಲ್ ಇದು 15 ಎಕರ್ಸು ಲ್ಯಾಂಡ್ ಏರಿಯಾ ಬರುತ್ತೆ. 200 ವಿಲಾ ಬರುತ್ತೆ ಈ ಪ್ರಾಜೆಕ್ಟಲ್ಲಿ. ಸೊ ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದು ಪ್ರಾಜೆಕ್ಟು ಮೈನ್ ರೋಡ್. ಇದು ಪ್ರಾಜೆಕ್ಟು ಮೈನ್ ರೋಡ್. ಇದು ಹಾಗೆ ಇಲ್ಲೆಲ್ಲ ನೀವು ಬೋರ್ಡಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಡಿಸೈನ್ ಎಲ್ಲ ಕಾಣ್ತಾ ಇದೆ ಇಲ್ಲಿ ಯಾವ ಥರ ಕಾಣುತ್ತೆ ಅಂತ. ಇದೇ ಥರ ನಿಮಗೆ ಔಟ್ಸೈಡು ಡಿಸೈನ್ಸ್ ಬರುತ್ತೆ. ಇದೆಲ್ಲ ವಿಲಾ ಡಿಸೈನ್ಸ್. ಇದು ಕಡೆನೇ ಇದು ಲೊಕೇಶನ್. ಇದು ಲೇಕು ಬರುತ್ತೆ ನಿಮಗೆ. ಈ ಪ್ರಾಜೆಕ್ಟ್ ಏನಕ್ಕೆ ಹೆಸರು ಮಾಡಿದ್ದಾರೆ ಅಂತ, ಲೇಕ್ ಎಸ್ಟೇಟ್ ಅಂತ ಪ್ರಾಜೆಕ್ಟ್ ಹೆಸರು. ಸೊ ಲೇಕ್ ಇರೋದಕ್ಕೆ ಈ ಪ್ರಾಜೆಕ್ಟನ್ನು, ವಿಲಾ ಪ್ರಾಜೆಕ್ಟನ್ನು ಲೇಕ್ ಎಸ್ಟೇಟ್ ಅಂತ ಇಕ್ಕಿದ್ದಾರೆ. ನನ್ನ ಹಿಂದೆ ಏನು ಜಾಗ ನೋಡ್ತಾ ಇದ್ದೀರಾ, ಇದು ಮೇನ್ ಗೇಟ್ ಒಳಗಡೆ ಬಂದು ನೋಡ್ಬೋದು. ಇದು ಟೋಟಲ್ ಇದು 15 ಎಕರ್ಸು ಲ್ಯಾಂಡ್ ಏರಿಯಾ. ಇದು ಮಾರ್ಕೆಟಿಂಗ್ ಆಫೀಸ್. ಇದು ಲೇಕ್ ಎಸ್ಟೇಟು ಪ್ರಾಜೆಕ್ಟು ಬಂದು ನಾರ್ತ್ ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಬರುತ್ತೆ. ದೊಡ್ಡಬಳ್ಳಾಪುರ ಮೈನ್ ರೋಡಲ್ಲಿ ಬರುತ್ತೆ. ಈಗ ಈ ಜಾಗ ಏನು ನೋಡಿದ್ದೀರಾ, ಇದು ರಾಜನಗುಂಟೆ ಲೊಕೇಶನ್ ಅಂತ ಕರಿತೀವಿ. ರಾಜನಗುಂಟೆ ಸರ್ಕಲಿಂದ ವಿತಿನ್ನು 2 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಇದರಲ್ಲಿ ಪ್ರಾಜೆಕ್ಟ್ ಪಕ್ಕದಲ್ಲಿ ಪ್ರೆಸ್ಟೀಜ್ OSS ಪ್ರಾಜೆಕ್ಟ್ ಪಕ್ಕದಲ್ಲಿದೆ. ಹಾಗೆ ಈ ಪ್ರಾಜೆಕ್ಟ್ ಪಕ್ಕದಲ್ಲಿ ಟಾಟಾದವರು ರೆಸಾರ್ಟ್ ಬರ್ತಾ ಇದೆ. ಆ ಪ್ರಾಜೆಕ್ಟು ಪಕ್ಕದಲ್ಲೇ ಬರುತ್ತೆ ಇದು. ಸೊ ಇದು ನೋಡ್ಬೋದು. ಇದು 15 ಎಕರ್ಸು ಲ್ಯಾಂಡ್ ಏರಿಯಾ ಬರುತ್ತೆ. ಸೊ ಇದು ಮೈನ್ ಎಂಟ್ರೆನ್ಸ್. ಇದೆಲ್ಲ ಬಂದು 40 ಫೀಟ್ ರೋಡ್ ಬರುತ್ತೆ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ವಿಲಾ ಡೈಮೆನ್ಷನ್ ಬಂದು 30-50 ಇದೆ, 40-50 ಇದೆ, 40-50 ಬರುತ್ತೆ. ಹಾಗೆ 40-60 ಡೈಮೆನ್ಷನ್ ಇದೆ, ಹಾಗೆ 8 ಡೈಮೆನ್ಷನ್ ಇದೆ. ಸೊ ಇದೆಲ್ಲ ಇದು ವಿಲಾಗೆ ಯಾವ ಟೈಲ್ಸು, ವುಡನ್ ಫ್ಲೋರಿಂಗು, ಹಾಗೆ ಬಾತ್ರೂಮ್ ಟೈಲ್ಸು, ಫ್ಲೋರ್ ಟೈಲ್ಸು ಯಾವ ಥರ ಫಿನಿಶಿಂಗ್ ಬರುತ್ತೆ, ನೀವು ಯಾವ ಥರ ಸೆಲೆಕ್ಟ್ ಮಾಡ್ಕೋಬೋದು, ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಇದು ಟೈಲ್ಸ್. ಇದು ವಾಶ್ ಬೇಷನ್ ಫಿನಿಶಿಂಗು, ಹಾಗೆ ಬಾತ್ರೂಮ್ ಫಿನಿಷಿಂಗ್ಸು. ಸೊ ಇವೆಲ್ಲ ನೋಡ್ಬೋದು ನೀವು ಯಾವ್ಯಾವ ಕಂಪನಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಮಾರ್ಕೆಟಿಂಗ್ ಆಫೀಸ್. ಇದು ಕಸ್ಟಮರು ಯಾರು ವಿಸಿಟ್ ಮಾಡ್ತಿರೋ ಪ್ರಾಜೆಕ್ಟಿಗೆ ಇಲ್ಲೆಲ್ಲ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ವಿಲಾ ಅದೆಲ್ಲ ಸೆಲೆಕ್ಟ್ ಮಾಡ್ಬೋದು. ಸೊ ಮಾರ್ಕೆಟಿಂಗ್ ಆಫೀಸೂ ಇದೆ ಇದರಲ್ಲಿ. ಸೊ ಹಾಗೆ ನಿಮಗೆ ಫಿನಿಶಿಂಗು ಯಾವ ಥರ ಬರುತ್ತೆ ಅಂತ ಗೋಡೆ ಇದೆಲ್ಲ ಮಾಡಿದ್ದಾರೆ ನೋಡಿ. ಹಾಗೆ ಇದರಲ್ಲಿ ನ್ಯಾಚುರಲ್ ಸ್ಟೋನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ನೋಡ್ಬೋದು ನಿಮಗೆ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ. ಗೋಡೆನಲ್ಲೆಲ್ಲ ಕಟ್ ಮಾಡಿರೋದೆಲ್ಲ ಯಾವ ಥರ ಬರುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ. ಜಸ್ಟ್ ಇದು ಶಾಂಪಲ್. ಇದು ಸೊ ಒಳಗಡೆ ವಿಲಾ ಅದು ರೆಡಿ ಆಗ್ತಾ ಇದೆ. ಸೊ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನೊಂದು 1 ಮಂತ್ ಇಲ್ಲ 2 ಮಂತ್ಸಲ್ಲಿ ರೆಡಿ ಆಗ್ಬೋದು. ಜಸ್ಟ್ ನಿಮಗೆ ಯಾವ ಥರ ಬರುತ್ತೆ ಅಂತ ಇದೊಂದು ಜಸ್ಟ್ ಐಡಿಯಾ ಅಷ್ಟೇ. ಇದು ಸೊ ಇದೇನು ನೋಡ್ತಾ ಇದ್ದೀರಾ, ಇದು ನ್ಯಾಚುರಲ್ಲು ಇಟ್ಕೆ ಬರುತ್ತೆ. ಸೊ ಹಾಗೆ ಇಲ್ಲೆಲ್ಲ ನೋಡ್ಬೋದು ನೀವು, ಗೋಡೆಗೆಲ್ಲ ಯಾವ ಥರ ಫಿನಿಶಿಂಗ್ ಮಾಡಿದ್ದಾರೆ, ಏನು ಫಿನಿಶಿಂಗ್ ಬರುತ್ತೆ ಅಂತ. ಸೊ ಪ್ರಾಜೆಕ್ಟ್ ಒಳಗಡೆ ನೋಡ್ಬೋದು ನೀವು, ಕೆಲಸ ಎಲ್ಲ ಒಳಗಡೆ ನಡೀತಾ ಇದೆ. ಸೊ ಹಾಗೆ ನೋಡ್ಬೋದು. ಹಾಗೆ ರೋಡ್ ಇದು 40 ಫೀಟ್ ರೋಡ್. ಇದು ಸೊ ಇದೆಲ್ಲ ನೋಡಿ, ಇದು ರೋಡ್ ಕೆಲಸ ನಡೀತಾ ಇದೆ. ಸೊ ಒಳಗಡೆ ವಿಲಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಿಮಗೆ ಒಳಗಡೆ ತೋರಿಸ್ತೀನಿ ಯಾವ ಥರ ಸ್ವಲ್ಪ ಬರ್ತಾ ಇದೆ ಫಿನಿಶಿಂಗ್ಸು ಅಂತ. ನಾನು ಹಿಂದೆ ನೋಡ್ಬೋದು ಲೇಕ್ ಎಸ್ಟೇಟ್ ಪ್ರಾಜೆಕ್ಟಲ್ಲಿ ವಿಲಾ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ವಿಲಾ ಎಲ್ಲ ನೋಡ್ಬೋದು ನೀವು. ಸೊ ಇದು ಮೈನ್ ರೋಡ್ 40 ಫೀಟ್ ರೋಡ್ ಬರುತ್ತೆ ಇದು ಒಳಗಡೆ. ಇದು ಹಾಗೆ ನೀವು ಪ್ರಾಜೆಕ್ಟ್ ಒಳಗಡೆ ನೋಡ್ಬೋದು, ರೋಡೆಲ್ಲ ವೈಡ್ ಆಗಿದೆ. ಕ್ವಾಲಿಟಿ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಅಂಡರ್ಗ್ರೌಂಡ್ ಡ್ರೈನೇಜು, ಎಲೆಕ್ಟ್ರಿಸಿಟಿ ವರ್ಕು, ಹಾಗೆ ಸಿವೇಜ್ ಪೈಪ್ಲೈನು, ಕಂಪ್ಲೀಟು ಪೀಸ್ಫುಲ್ಲು ಹೈ ಎಂಡ್ ನೇಬರ್ಹುಡ್ ಪ್ರಾಜೆಕ್ಟ್ ಇದು. ಸೊ ಇದೆಲ್ಲ ನೋಡ್ಬೋದು ನೀವು ಒಳಗಡೆ ವರ್ಕಿಂಗ್ ಎಲ್ಲ ಯಾವ ಥರ ನಡೀತಾ ಇದೆ ಪ್ರೋಗ್ರೆಸ್ ಅಂತ. ಈ ಪ್ರಾಜೆಕ್ಟಲ್ಲಿ 3.5 ಎಕರ್ಸು ಅಮ್ಯುನಿಟೀಸ್ ಏರಿಯಾ ಬರುತ್ತೆ. ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಸೀನಿಯರ್ ಸಿಟಿಸನ್ ಸ್ಪೇಸು, ಗಾರ್ಡನ್ ಸ್ಪೇಸು, ಹಾಗೆ ಇದರಲ್ಲಿ 25,000 ಸ್ಕ್ವೇರ್ ಫೀಟು ಕ್ಲಬ್ ಹೌಸ್ ಬರುತ್ತೆ.
ಇಂಡೋರ್ ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಕೆಫೆ ಏರಿಯಾ, ಲೈಬ್ರರಿ, ಸ್ಪೋರ್ಟ್ಸ್ ರೂಮು, ಸೊ ಎಲ್ಲ ಆಲ್ಮೋಸ್ಟ್ ನಿಮಗೆ 25,000 ಸ್ಕ್ವೇರ್ ಫೀಟು ಕ್ಲಬ್ ಹೌಸ್ ಬರ್ತಾ ಇದೆ ಈ ಪ್ರಾಜೆಕ್ಟಲ್ಲಿ. ಇದು ಟೋಟಲ್ ಇದು ಇಂಡಿಪೆಂಡೆಂಟ್ ವಿಲಾ ಪ್ರಾಜೆಕ್ಟ್. ಇದು 1500 ಲ್ಯಾಂಡ್ ಏರಿಯಾ ಬರುತ್ತೆ, 2700 ಬಿಲ್ಟಪ್ ಏರಿಯಾ ಬರುತ್ತೆ, 4 BHK ವಿಲಾ ಇದು. ಸೊ ಕಾಸ್ಟ್ ಬಂದು 2,80 lakhs ಸ್ಟಾರ್ಟ್ ಆಗುತ್ತೆ. 1800 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಬರುತ್ತೆ, 3400 ಸ್ಕ್ವೇರ್ ಫೀಟ್ ಏರಿಯಾ ಬಿಲ್ಟಪ್ ಏರಿಯಾ ಬರುತ್ತೆ. ಹಾಗೆ ಪ್ರೈಸ್ ಬಂದು 3,40 lakhs ಆಗುತ್ತೆ. ಹಾಗೆ ಇದರಲ್ಲಿ 2000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಬರುತ್ತೆ, 3,560 ಸ್ಕ್ವೇರ್ ಫೀಟ್ ಏರಿಯಾ ಬರುತ್ತೆ. ಪ್ರೈಸ್ ಸ್ಟಾರ್ಟ್ ಆಗೋದು 3,70 lakhs ಸ್ಟಾರ್ಟ್ ಆಗುತ್ತೆ. 4 BHK ವಿಲಾ ಇದು. ಸೊ ಇದು 4 BHK ವಿಲಾ ಬರುತ್ತೆ. ಜಸ್ಟ್ ಇದು ವಿಲಾ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಆಲ್ರೆಡಿ ಒಂದು 80% ವರ್ಕ್ ಆಗಿದೆ. ಇನ್ನೊಂದು 1 ಮಂತ್ ಇಲ್ಲ 2 ಮಂತ್ಸ್ ಒಳಗಡೆ ಮಾಡಲ್ ವಿಲಾ ರೆಡಿ ಆಗುತ್ತೆ. ಸೊ ಯಾರು ನೀವು ಕ್ಲೈಂಟ್ ಬರ್ತೀರಾ, ಸೈಟ್ ವಿಸಿಟ್ ಎಲ್ಲ ಒಳಗಡೆ ವಿಸಿಟ್ ಮಾಡ್ಬೋದು. ಈಗ ಜಸ್ಟ್ ಇದು ಔಟ್ಸೈಡ್ ಲುಕ್ ಇದು. ಸೊ ಒಳಗಡೆ ಫಿನಿಷಿಂಗ್ ಕೆಲಸ ಎಲ್ಲ ನಡೀತಾ ಇದೆ. ಎಲ್ಲನೂ ವಿಲಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ವರ್ಕು. ಸೊ ಇದೆಲ್ಲ ನೋಡ್ಬೋದು, ವಿಲಾ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇದು ಔಟ್ಸೈಡ್ ವಿಲಾ ಇದು. ಸೊ ನೋಡ್ಬೋದು ನೀವು, ಇದು 2 ಕಾರ್ ಪಾರ್ಕಿಂಗ್ ಏರಿಯಾ ಇದು. ಸೊ ಇದು ಮೇನ್ ಎಂಟ್ರೆನ್ಸು. ನಿಮಗೆ ಸ್ವಲ್ಪ ಇಲ್ಲಿ 2-3 ಆಪ್ಷನ್ ಇದೆ. ಯಾವ ಥರ ವಿಲಾ ಬೇಕು ಅಂತ ಹೇಳಿದ್ರೆ ಆ ಥರ ಅವ್ರು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಹಾಗೆ ನೀವೆಲ್ಲ ಒಳಗಡೆ ನೋಡ್ಬೋದು. ಇದು ಲಿವಿಂಗ್ ಏರಿಯಾ ಹಾಲ್ ಇದು. ಸೊ ಇದು ಲಿವಿಂಗ್ ಏರಿಯಾ ಹಾಲು. ಇದು ಡೈನಿಂಗ್ ಏರಿಯಾ, ಇದು ಕಿಚನ್ ಏರಿಯಾ. ಸೊ ಇದು ಸ್ಟೇರ್ ಕೇಸ್ ಇದು. ಇದು ಅಟ್ಯಾಚ್ ವಾಶ್ರೂಮ್ ಇದು. ಗ್ರೌಂಡ್ ಫ್ಲೋರಲ್ಲಿ ಬೆಡ್ರೂಮ್ ಇದು. ಸೊ ಹಾಗೆ ಇದು ಸ್ಟೇರ್ ಕೇಸ್ ಇದು. ಸ್ಟೇರ್ ಕೇಸ್ಗೆ ಹೋಗೋ ಜಾಗ ಇದು. ಸೊ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಫಿನಿಷಿಂಗಿಂತ ಮುಂಚೆ ಸೊ ನಿಮಗೂ ಒಂದು ಐಡಿಯಾ ಬರಲಿ, ಯಾವ ಥರ ಫಿನಿಷಿಂಗ್ ಬರ್ತಾ ಇದೆ, ಯಾವ ಥರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಯಾವ ಥರ ಬರುತ್ತೆ ಅಂತ. ಆ ರೀಸನ್ಗೋಸ್ಕರ ನಿಮಗೆ ಒಳಗಡೆ ತೋರಿಸ್ತಾ ಇದ್ದೀನಿ. ಸೊ ಇದು 2nd ಫ್ಲೋರಲ್ಲಿ ಲಿವಿಂಗ್ ಏರಿಯಾ ಇದು. ಇದು ಒಂದು ಬೆಡ್ರೂಮ್ ಇದು. ಸೊ ನಿಮಗೆ ಲಿವಿಂಗ್ ಏರಿಯಾ ಈ ಥರ ನಿಮಗೆ ಕಾಣುತ್ತೆ. ನಿಮಗೆ ಇದು ನೋಡ್ಬೋದು. ಇದು ಫಸ್ಟು ಗ್ರೌಂಡ್ ಫ್ಲೋರ್ ಇದು. ಈಗ ನಾವು ನಿಂತಿರೋದು ಫಸ್ಟ್ ಫ್ಲೋರ್ ಇದು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು ಫಸ್ಟ್ ಫ್ಲೋರಲ್ಲಿ. ಇದು ಬಾಲ್ಕನಿ ಏರಿಯಾ. ಇದು ಅಟ್ಯಾಚ್ ಇದು. ಸೊ ಹಾಗೆ ನಿಮಗೆ ಬಾತ್ರೂಮು ಅಷ್ಟೇ. ಇದು ಬಾತ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಸೊ ಇದೆಲ್ಲ ನೋಡ್ಬೋದು ನೀವು, ವಿಂಡೋ ನ್ಯಾಚುರಲ್ ಯಾವ ಥರ ಫಿನಿಷಿಂಗ್ ಬರ್ತಾ ಇದೆ. ಸೊ ಇದು ನಿಮಗೆ ಒಂದು ಎಕ್ಸ್ಟ್ರಾ ರೂಮ್ ಥರ, ಸ್ಟಡಿ ರೂಮ್ ಥರ ಇದು. ಸೊ ಈಗ 2nd ಫ್ಲೋರ್ ಇದು. ಸೊ 2nd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀವು 2nd ಫ್ಲೋರು ಯಾವ ಥರ ಫಿನಿಷಿಂಗ್ ಕಾಣುತ್ತೆ ಅಂತ. 2nd ಫ್ಲೋರು. 2nd ಫ್ಲೋರಲ್ಲಿ ಇದು ಟೆರೇಸ್ ಏರಿಯಾ. ಸೊ ಟೆರೇಸ್ ಎಲ್ಲ ನೋಡಿ ನೀವು ಯಾವ ಥರ ಕಾಣುತ್ತೆ ಆಲ್ರೆಡಿ. ಸೊ ಇದು ಒಂದು ರೂಮ್ ಇದು 2nd ಫ್ಲೋರಲ್ಲಿ. ಸೊ ನೋಡಿ, ಇದು ಮೇಲ್ಗಡೆ ನಿಮಗೆ ನ್ಯಾಚುರಲ್ ವೆಂಟಿಲೇಷನ್ ಬರಲಿ ಅಂತ ಈ ಥರ ಬಿಟ್ಟಿದ್ದಾರೆ ಅವರು. ಗ್ಲಾಸ್ ಫಿನಿಷಿಂಗ್ ಬರುತ್ತೆ. ಸೊ ಇದು 2nd ಫ್ಲೋರಲ್ಲೇ ಹಾಗೆ ಟೆರೇಸ್ ಏರಿಯಾ ಇದು. 2nd ಫ್ಲೋರಲ್ಲಿ ಕಾಮನ್ನು ವಾಶ್ರೂಮ್ ಇದು. ಸೊ ನಿಮಗೆ ಔಟ್ಸೈಡಿಂದ ನಿಮಗೆ ಈ ಥರ ವಿಲಾ ಕಾಣುತ್ತೆ. ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇದೆಲ್ಲ. ಇದು ಈ ಥರ ರೋಡ್ ಬರುತ್ತೆ, ಈ ಥರ ವಿಲಾ ಕಾಣುತ್ತೆ. 4 BHK ವಿಲಾ ಇಲ್ಲ, G+2 ಫ್ಲೋರ್ಸ್ ಬರುತ್ತೆ. ಎಲ್ಲ ವಿಲಾನು G+2 ಫ್ಲೋರ್ಸ್ ಬರುತ್ತೆ. ಸೊ ಹಾಗೆ ನೀವು ಇದೆಲ್ಲ ನೋಡ್ಬೋದಲ್ಲ, ಫಿನಿಷಿಂಗ್ ಎಲ್ಲ ಯಾವ ಥರ ಬರ್ತಾ ಇದೆ. ಇದೆಲ್ಲ ರಾಯಲ್ ಆಗಿ ಲಕ್ಸುರಿಯಾಗಿ ಫಿನಿಷಿಂಗ್ ಬರ್ತಾ ಇದೆ. ಸೊ ಯಾರು ನೀವು ವಿಲಾಗ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸೊ ಇದೊಂದು ಒಳ್ಳೆ ಆಪ್ಷನ್ ಇದೆ. ಸೊ ಯಾರು ಬೈಯರ್ ಇದ್ದೀರಾ ಇದೆಲ್ಲ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ನೀವೇ ನೋಡ್ಬೋದು. ಒಳಗಡೆ ವಿಲಾ ಎಲ್ಲ ನಿಮಗೆ G+2 ಫ್ಲೋರ್ಸ್ ಬರುತ್ತೆ. ಹಾಗೆ 2 ಕಾರ್ ಪಾರ್ಕಿಂಗ್ ಬರುತ್ತೆ. ಈ ಪ್ರಾಜೆಕ್ಟು ಹ್ಯಾಂಡ್ ಓವರ್ ಬಂದು ಮಾರ್ಚ್ 2027 ಅಂತ ಗೈಡ್ಲೈನ್ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಿಮಗೆ 2027 ಮಾರ್ಚಲ್ಲಿ ಹ್ಯಾಂಡ್ ಓವರ್ ಆಗುತ್ತೆ ಈ ಪ್ರಾಜೆಕ್ಟು. ಯಾರು ಲಕ್ಸುರಿ ವಿಲಾ ಪ್ಲಾಟ್ ನೋಡ್ತಾ ಇದ್ದೀರಾ, ಹಾಗೆ ವಿಲಾ ನೋಡ್ತಾ ಇದ್ದೀರಾ, ಇದು ಪರ್ಫೆಕ್ಟ್ ಆಪ್ಷನ್ ಇದೆ ಈ ಪ್ರಾಜೆಕ್ಟು. ಇದು ನಾರ್ತ್ ಬ್ಯಾಂಗ್ಳೂರ್ ಲೊಕೇಶನಲ್ಲಿ. ಹಾಗೆ ಈ ಲೊಕೇಶನ್ ಬರೋದಾದರೆ IT ಕಾರಿಡಾರ್ ಎಲ್ಲ ನಿಮಗೆ ಹತ್ತಿರ ಬರುತ್ತೆ.
KEDB ಲ್ಯಾಂಡ್ ಪ್ರಾಜೆಕ್ಟು ನಾರ್ತ್ ಬ್ಯಾಂಗ್ಳೂರಲ್ಲಿದೆ. ಹಾಗೆ ದೊಡ್ಡಬಳ್ಳಾಪುರದಲ್ಲಿ KEDB ಲ್ಯಾಂಡು ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗೆ ಫಾಕ್ಸ್ಕಾನು ಪ್ರಾಜೆಕ್ಟ್ ಹತ್ತಿರ ಬರುತ್ತೆ ನಾರ್ತ್ ಬ್ಯಾಂಗ್ಳೂರಲ್ಲಿ. ಪ್ರೀಮಿಯರ್ ಲೊಕೇಶನ್ನು, ಪ್ರೀಮಿಯರು ವಿಲಾ, ಹಾಗೆ ಸೈಲೆಂಟ್ ಲೊಕೇಶನ್ನು. ಹಾಗೆ ಈ ಲೊಕೇಶನ್ ಎಲ್ಲ ನಿಮಗೆ ವೆರಿ ನಿಯರ್ ಬರುತ್ತೆ. ರಾಜನಗುಂಟೆ ಆಗಲಿ, ನಾರ್ತ್ ಬ್ಯಾಂಗ್ಳೂರು ದೊಡ್ಡಬಳ್ಳಾಪುರ ರೋಡ್ ಆಗಲಿ, ಹಾಗೆ ಇದೆಲ್ಲ ನೋಡ್ಬೋದು ನೀವು. ವಿಲಾ ಎಲ್ಲ ಇದು ಯಾರು ಇನ್ವೆಸ್ಟ್ಮೆಂಟ್ಗಾಗಲಿ ಅಲ್ಲೇ ಇರೋದಕ್ಕಾಗಲಿ ಇದು ಪರ್ಫೆಕ್ಟ್ ಪ್ಲ್ಯಾನ್ ಇದೆ. ಹಾಗೆ ಪರ್ಫೆಕ್ಟ್ ಪ್ರಾಜೆಕ್ಟ್ ಇದು 15 ಎಕರ್ಸು. ಸೊ ಹಾಗೆ ಇದು ವೆರಿ ನಿಯರ್ ಇದೆ, ಎಲ್ಲದಕ್ಕೂ ನಿಮಗೆ ಹತ್ತಿರ ಬರುತ್ತೆ. ದೊಡ್ಡಬಳ್ಳಾಪುರ ಮೈನ್ ರೋಡ್ ಹತ್ತಿರ ಬರುತ್ತೆ. ಹಾಗೆ ಇನ್ನೊಂದು ಮೆಟ್ರೋನು ಈ ಪ್ರಾಜೆಕ್ಟಿಂದ ಒಂದು 2 ಕಿಲೋಮೀಟರ್ಸಲ್ಲಿ ಬರ್ತಾ ಇದೆ. ಅದು ಫೇಸ್ 3ನಲ್ಲಿ ಬರುತ್ತೆ ಅದು ಪ್ರಾಜೆಕ್ಟು, ರಾಜನಗುಂಟೆ ಮೆಟ್ರೋ ಸ್ಟೇಷನ್ನು. ಈ ಪ್ರಾಜೆಕ್ಟು ಲೇಕ್ ಎಸ್ಟೇಟು ಪ್ರಾಜೆಕ್ಟ್, ಇದು ವಿಶ್ವ ಬಿಲ್ಡರ್ಸ್ ಅಂತ ಕರೀತಾರೆ. ಹಾಗೆ ಸೈಟ್ ವಿಸಿಟು, ಬ್ರೋಷರ್ಸು, ಹಾಗೆ ಪ್ರೈಸ್ ಡೀಟೇಲ್ಸು ಏನೇ ಇದ್ರೂ ನಮ್ಮ ಕಾಂಟ್ಯಾಕ್ಟ್ ಮಾಡಿ.